ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ನಾವು ಹಿಂದಿನ ತರಗತಿಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ಮನೆತನಗಳು ಪಾಠದ ಒಂದಷ್ಟು ಕ್ವಶನ್ಸನ್ನು ನಾವು ಕಲ್ತಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ. 27 ಪ್ರಶ್ನೆಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ವಿ. 28ನೇ ಪ್ರಶ್ನೆ, ಯಾವ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಗಮ್ ಅಥವಾ ತಮಿಳು ಸಾಹಿತ್ಯ ಸಂಘ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದರು? ಎ. ಚೋಳ ದೊರೆಗಳು, ಬಿ. ಚೇರ ದೊರೆಗಳು, ಸಿ. ಪಾಂಡ್ಯ ದೊರೆಗಳು, ಡಿ. ಪಲ್ಲವ ದೊರೆಗಳು. ಪಾಂಡ್ಯ ದೊರೆಗಳು. ಸಿ. ಪಾಂಡ್ಯ ದೊರೆಗಳು. ನೋಡಿ, ಯಾವ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಗಮ್ ಸ್ಥಾಪಿಸಿ ತಮಿಳು ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಪಾಂಡ್ಯ ದೊರೆಗಳು ಅಂದರೆ ಯಾವ ದೊರೆಗಳಿಗೆ ಯಾವ ಕವಿಗಳಿಗೆ ಆಶ್ರಯವನ್ನು ನೀಡಿದರು? ಯಾವ ದೊರೆಗಳು ಅಂತ ಕೇಳಿದ್ದಾರೆ. ಅದಕ್ಕೆ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಕವಿಗಳಿಗೆ ಆಶ್ರಯವನ್ನು ನೀಡಿದರು. ನಂತರ 29ನೇ ಪ್ರಶ್ನೆ, ಸಂಗಮ್ ಸಾಹಿತ್ಯ ರಚನೆ ಸುಮಾರು ಎಷ್ಟು ಶತಮಾನಗಳ ಕಾಲ ಮುಂದುವರಿಯಿತು? ಸಂಗಮ್ ಸಾಹಿತ್ಯ ರಚನೆ ಎಷ್ಟು ಶತಮಾನಗಳ ಕಾಲ ಮುಂದುವರಿಯಿತು? ಎ. 2 ಶತಮಾನಗಳು, ಬಿ. 3 ಶತಮಾನಗಳು, ಸಿ. 4 ಶತಮಾನಗಳು, ಡಿ. 5 ಶತಮಾನಗಳು. ಸಂಗಮ್ ಸಾಹಿತ್ಯ 5 ಶತಮಾನಗಳವರೆಗೆ 5 ಶತಮಾನಗಳ ಕಾಲ ಮುಂದುವರಿಯುತ್ತೆ. ನಂತರ ಸಂಗಮ್ ಯುಗ ಎಂದು ಯಾವ ಕಾಲಾವಧಿಯನ್ನು ಕರೆಯುತ್ತಾರೆ? ಸಂಗಮ್ ಯುಗ ಎಂದು ಯಾವ ಕಾಲಾವಧಿಯನ್ನು ಕರೆಯುತ್ತಾರೆ? ಎ. ಪಾಂಡ್ಯ ದೊರೆಗಳ ಆಳ್ವಿಕೆಯ ಕಾಲ, ಬಿ. ತಮಿಳು ಸಂಗಮ್ ಸ್ಥಾಪನೆಯಾದ ಕಾಲ, ಸಿ. ಸಂಗಮ್ ಸಾಹಿತ್ಯ ರಚನೆ ಮುಂದುವರೆದ ಕಾಲಾವಧಿ, ಡಿ. ಬೌದ್ಧ ಧರ್ಮದ ಪ್ರಚಾರದ ಕಾಲ. ಸಂಗಮ್ ಸಾಹಿತ್ಯ ರಚನೆ ಮುಂದುವರೆದ ಕಾಲಾವಧಿಯನ್ನು ನಾವು ಏನಂತ ಕರಿತೀವಿ? ಸಂಗಮ್ ಯುಗ ಅಂತ ಕರಿತೀವಿ. ಸಂಗಮ್ ಯುಗ ಅಂತ ಯಾವುದನ್ನು ಕರಿತೀವಿ? ಸಂಗಮ್ ಸಾಹಿತ್ಯ ರಚನೆ ಮುಂದುವರೆದ ಕಾಲಾವಧಿಯನ್ನು ಸಂಗಮ್ ಯುಗ ಅಂತ ಕರಿತೀವಿ. ನಂತರ 31ನೇ ಪ್ರಶ್ನೆ, ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಯಾವ ಅರಸು ಮನೆತನಗಳ ಆಳ್ವಿಕೆ ಮತ್ತು ಆ ಕಾಲದ ಜನಜೀವನದ ವರ್ಣನೆ ಇದೆ? ಎ. ಗುಪ್ತ, ಮೌರ್ಯ ಮತ್ತು ಕದಂಬ, ಬಿ. ಚೋಳ, ಚೇರ ಮತ್ತು ಪಾಂಡ್ಯ, ಸಿ. ಶಾತವಾಹನ, ಗಂಗ ಮತ್ತು ಪಲ್ಲವ, ಡಿ. ಚಾಲುಕ್ಯ, ರಾಷ್ಟ್ರಕೂಟ ಮತ್ತು ಹೊಯ್ಸಳ. ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಚೋಳ, ಚೇರ, ಪಾಂಡ್ಯ, ಚೋಳ, ಚೇರ ಮತ್ತು ಪಾಂಡ್ಯ ಅರಸು ಮನೆತನಗಳ ಆಳ್ವಿಕೆ ಮತ್ತು ಆ ಕಾಲದ ಜನಜೀವನದ ವರ್ಣನೆ ಇದೆ. 32ನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಎ. ಬನವಾಸಿ, ಬಿ. ತಲಕಾಡು, ಸಿ. ಪೈಠಾಣ, ಡಿ. ಬಾದಾಮಿ. ಶಾತವಾಹನರ ರಾಜಧಾನಿ ಪೈಠಾಣ ಆಗಿರುತ್ತೆ. 33ನೇ ಪ್ರಶ್ನೆ, ಶಾತವಾಹನರ ಪ್ರಮುಖ ರಾಜ ಯಾರು? ಶಾತವಾಹನರ ಪ್ರಮುಖ ರಾಜ ಯಾರಾಗಿದ್ದರು? ಎ. ಮಯೂರವರ್ಮ, ಬಿ. ದುರ್ವಿನೀತ, ಸಿ. ಗೌತಮೀಪುತ್ರ ಶಾತಕರ್ಣಿ, ಡಿ. ಇಮ್ಮಡಿ ಪುಲಕೇಶಿ. ಶಾತವಾಹನರ ಪ್ರಮುಖ ರಾಜ ಗೌತಮೀಪುತ್ರ ಶಾತಕರ್ಣ ಆಗಿದ್ದರು. ಶಾತಕರ್ಣಿ ಅವರನ್ನು ತ್ರೈಸಮುದ್ರತೋಯ ಪಿತಾಮಹ ಅಂತಲೂ ಕೂಡ ಕರಿತಾಯಿದ್ರು, ಗೌತಮೀಪುತ್ರ ಶಾತಕರ್ಣಿಯವ್ರನ್ನ. ನಂತರ 34ನೇ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಎ. ತಲಕಾಡು, ಬಿ. ಬನವಾಸಿ, ಸಿ. ಕಂಚಿ, ಡಿ. ಬಸವ ಕಲ್ಯಾಣ. ಕದಂಬರ ರಾಜಧಾನಿ ಬನವಾಸಿ ಆಗಿರುತ್ತೆ. ಕದಂಬರ ಪ್ರಮುಖ ರಾಜ ಯಾರು? ಎ. ಗೌತಮೀಪುತ್ರ ಶಾತಕರ್ಣಿ, ಬಿ. ಮಯೂರವರ್ಮ, ಸಿ. ದುರ್ವಿನೀತ, ಡಿ. ನರಸಿಂಹವರ್ಮ. ಕದಂಬರ ಪ್ರಮುಖ ರಾಜ ಮಯೂರವರ್ಮ ಅಥವಾ ಮಯೂರ ಶರ್ಮ ಅಂತ ಕೂಡ ಕರಿತೀವಿ. ನಂತರ ಗಂಗರ ರಾಜಧಾನಿ ಯಾವುದು? ಎ. ಬಾದಾಮಿ, ಬಿ. ಕಂಚಿ, ಸಿ. ತಲಕಾಡು, ಡಿ. ಬಸವ ಕಲ್ಯಾಣ. ಗಂಗರ ರಾಜಧಾನಿ ಯಾವುದಾಗಿರುತ್ತೆ? ತಲಕಾಡು. ಸಿ. ತಲಕಾಡು ಆಗಿರುತ್ತೆ. ನಂತರ 37ನೇ ಪ್ರಶ್ನೆ, ಗಂಗರ ಪ್ರಮುಖ ರಾಜ ಯಾರು? ಎ. ಇಮ್ಮಡಿ ಪುಲಕೇಶಿ, ಬಿ. ನರಸಿಂಹವರ್ಮ, ಸಿ. ಅಮೋಘವರ್ಷ, ಡಿ. ದುರ್ವಿನೀತ. ಗಂಗರ ಪ್ರಮುಖ ರಾಜ ದುರ್ವಿನೀತ.
38ನೇ ಪ್ರಶ್ನೆ, ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದು? ಎ ಪೈಠಣ, ಬಿ ಬಾದಾಮಿ, ಸಿ ತಂಜಾವೂರು, ಡಿ ದ್ವಾರ ಸಮುದ್ರ. ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಆಗಿರುತ್ತೆ. ಚೋಳರದು ತಂಜಾವೂರಾಗಿರುತ್ತೆ, ದ್ವಾರ ಸಮುದ್ರ ಹೊಯ್ಸಳರದ್ದಾಗಿರುತ್ತೆ. ಮುಂದಿನ ತರಗತಿಯಲ್ಲಿ ಹಾಗೆ ನೋಡೋಣ. 39ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಮುಖ ರಾಜ ಯಾರು? ಎ ದುರ್ವಿನೀತ, ಬಿ ಇಮ್ಮಡಿ ಪುಲಕೇಶಿ, ಸಿ ರಾಜರಾಜ ಚೋಳ, ಡಿ ವಿಷ್ಣುವರ್ಧನ. ಬಾದಾಮಿ ಚಾಲುಕ್ಯರ ಪ್ರಮುಖ ರಾಜ ಯಾರಾಗಿರ್ತಾರೆ? ಇಮ್ಮಡಿ ಪುಲಕೇಶಿ. ಇವರನ್ನು ದಕ್ಷಿಣ ಪತೇಶ್ವರ ಅಂತ ಕೂಡ ಕರಿತಾ ಇದ್ರು, ಇಮ್ಮಡಿ ಪುಲಕೇಶಿಯನ್ನು. ನಂತರ ಪಲ್ಲವರ ರಾಜಧಾನಿ ಯಾವುದು? ಎ ಬಸವ ಕಲ್ಯಾಣ, ಬಿ ತಂಜಾವೂರು, ಸಿ ಕಂಚಿ, ಡಿ ದ್ವಾರ ಸಮುದ್ರ. ಪಲ್ಲವರ ರಾಜಧಾನಿ ಕಂಚಿ. ನಂತರ 41ನೇ ಪ್ರಶ್ನೆ, ಪಲ್ಲವರ ಪ್ರಮುಖ ರಾಜ ಯಾರು? ಎ ನರಸಿಂಹವರ್ಮ, ಬಿ ಅಮೋಘವರ್ಷ, ಸಿ 6ನೇ ವಿಕ್ರಮಾದಿತ್ಯ, ಡಿ ಮಯೂರವರ್ಮ. ಪಲ್ಲವರ ಪ್ರಮುಖ ರಾಜ ಯಾರು ಅಂದರೆ 1ನೇ ನರಸಿಂಹವರ್ಮ. 42ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಎ ಸ್ವಖೇಡ, ಬಿ ತಲಕಾಡು, ಸಿ ಬನವಾಸಿ, ಡಿ ಬಾದಾಮಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂದರೆ ಮಾನ್ಯಕೇಡ ಅಥವಾ ಮಳಕೇಡ. ಮಾನ್ಯಕೇಟ ಅಂತ ಕರಿತೀವಿ. ಮಾನ್ಯಕೇಟ ಅಥವಾ ಮಳಕೇಡ ಅಂತ ಕೂಡ ಕರಿತೀವಿ, ರಾಷ್ಟ್ರಕೂಟರ ರಾಜಧಾನಿ. ನಂತರ ರಾಷ್ಟ್ರಕೂಟರ ಪ್ರಮುಖ ರಾಜ ಯಾರು? ರಾಷ್ಟ್ರಕೂಟರ ಪ್ರಮುಖ ರಾಜ ಎ ನೃಪತುಂಗ, ಬಿ ಅಮೋಘವರ್ಷ, ಡಿ ದುರ್ವಿನೀತ, ಸಿ ದುರ್ವಿನೀತ, ಡಿ ಇಮ್ಮಡಿ ಪುಲಕೇಶಿ. ರಾಷ್ಟ್ರಕೂಟರ ಪ್ರಮುಖ ಅರಸ ರಾಜ ಯಾರು ಅಂದರೆ ಅಮೋಘವರ್ಷ ನೃಪತುಂಗ ಆಗಿರ್ತಾರೆ. ಅಮೋಘವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಮುಖ ರಾಜ. ನಂತರ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಎ ತಲಕಾಡು, ಬಿ ದ್ವಾರ ಸಮುದ್ರ, ಸಿ ಬಸವ ಕಲ್ಯಾಣ, ಡಿ ತಂಜಾವೂರು. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ಬಸವ ಕಲ್ಯಾಣ ಆಗಿರುತ್ತೆ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ. ನಲವತ್ತೈದನೇ ಪ್ರಶ್ನೆ, ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ ಯಾರು? ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ ಯಾರಾಗಿರ್ತಾರೆ? ಎ ವಿಷ್ಣುವರ್ಧನ, ಬಿ ರಾಜರಾಜ ಚೋಳ, ಸಿ 6ನೇ ವಿಕ್ರಮಾದಿತ್ಯ, ಡಿ ಮಯೂರವರ್ಮ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ ಬಿ ರಾಜರಾಜ ಚೋಳ. ಚೋಳರದ್ದು ಹೇಳಿದೆ, ಸಾರಿ 6ನೇ ವಿಕ್ರಮ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ 6ನೇ ವಿಕ್ರಮಾದಿತ್ಯ ಆಗಿರ್ತಾರೆ. ಇವರು 1ನೇ ಸೋಮೇಶ್ವರನ ಮಗ. ಇವರು ಚಾಳುಕ್ಯ ವಿಕ್ರಮ ಶಕೆಯನ್ನು ಕೂಡ ಪ್ರಾರಂಭಿಸ್ತಾರೆ. 1076ರಲ್ಲಿ ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸ್ತಾರೆ. ಇವರು 1ನೇ ಸೋಮೇಶ್ವರನ ಮಗ, 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ ಆಗಿರ್ತಾರೆ. ನಂತರ ಹೊಯ್ಸಳರ ರಾಜಧಾನಿ. ಹೊಯ್ಸಳರ ರಾಜಧಾನಿ ಇದು ಗೊತ್ತಾಯ್ತಲ್ಲ, ಸ್ವಲ್ಪ ಮಿಸ್ಟೇಕ್ ಆಯಿತು. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜ 6ನೇ ವಿಕ್ರಮಾದಿತ್ಯ. ಇವನು 1ನೇ ಸೋಮೇಶ್ವರನ ಮಗ. ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸ್ತಾರೆ. ನಂತರ 46ನೇ ಪ್ರಶ್ನೆ, ಹೊಯ್ಸಳರ ರಾಜಧಾನಿ ಯಾವುದು? ಎ ತಂಜಾವೂರು, ಬಿ ದ್ವಾರ ಸಮುದ್ರ, ಸಿ ಬನವಾಸಿ, ಡಿ ಸ್ವಖೇಡ. ನೋಡಿ, ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ. ನಂತರ ಹೊಯ್ಸಳರ ಪ್ರಮುಖ ರಾಜ ಯಾರು? ಎ ವಿಷ್ಣುವರ್ಧನ, ಬಿ ರಾಜರಾಜ ಚೋಳ, ಸಿ ನರಸಿಂಹವರ್ಮ, ಡಿ ಅಮೋಘವರ್ಷ. ಹೊಯ್ಸಳರ ಪ್ರಮುಖ ಅರಸ, ತುಂಬ ಪ್ರಖ್ಯಾತ ಅರಸ ಯಾರಾಗಿರ್ತಾರೆ ಅಂದರೆ ವಿಷ್ಣುವರ್ಧನ. ಆಪ್ಷನ್ ಎ ವಿಷ್ಣುವರ್ಧನ ಹೊಯ್ಸಳರ ಪ್ರಮುಖ ರಾಜ ಆಗಿರ್ತಾನೆ.
ಇವನು ವಿಷ್ಣುವರ್ಧನ ಚೋಳರಿಂದ ಗಂಗಾವಾಡಿಯನ್ನು ಗೆದ್ಕೊಳ್ತಾನೆ. ಗಂಗಾವಾಡಿಯನ್ನು ಗೆದ್ದು ತಲಕಾಡುಗೊಂಡ ಎನ್ನುವಂಥ ಬಿರುದನ್ನು ಕೂಡ ಪಡೆದಿದ್ದರು. ಯಾರು? ವಿಷ್ಣುವರ್ಧನ. ಹೊಯ್ಸಳರ ಪ್ರಮುಖ ರಾಜ ಆಗಿದ್ದರು. ನಂತರ 48ನೇ ಪ್ರಶ್ನೆ, ಚೋಳರ ರಾಜಧಾನಿ ಯಾವುದು? ಎ ದ್ವಾರಸಮುದ್ರ, ಬಿ ತಂಜಾವೂರು, ಸಿ ಕಂಚಿ, ಡಿ ಬಸವ ಕಲ್ಯಾಣ. ಚೋಳರ ರಾಜಧಾನಿ ತಂಜಾವೂರು. ನಂತರ 49ನೇ ಪ್ರಶ್ನೆ, ಚೋಳರ ಪ್ರಮುಖ ರಾಜ ಯಾರು? ಚೋಳರ ಪ್ರಮುಖ ರಾಜ ಎ ವಿಷ್ಣುವರ್ಧನ, ಬಿ ರಾಜರಾಜ ಚೋಳ, ಸಿ ಇಮ್ಮಡಿ ಪುಲಕೇಶಿ, ಡಿ 6ನೇ ವಿಕ್ರಮಾದಿತ್ಯ. ನೋಡಿ, ಚೋಳರ ಪ್ರಮುಖ ರಾಜ ರಾಜರಾಜ ಚೋಳ ಆಗಿರ್ತಾರೆ. ನಾನು ಆವಾಗಲೇ ಕಲ್ಯಾಣಿ ಚಾಲುಕ್ಯರದು 6ನೇ ವಿಕ್ರಮಾದಿತ್ಯ ರಾಜರಾಜ ಚೋಳ ಅಂತ ಹೇಳಿದೆ. ಚೋಳರ ಪ್ರಮುಖ ರಾಜ ರಾಜರಾಜ ಚೋಳ ಆಗಿರ್ತಾರೆ. ನಂತರ 50ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳಿದ ರಾಜವಂಶ ಯಾವುದು? ಎ ಪಾಂಡ್ಯರು, ಬಿ ಶಾತವಾಹನರು, ಸಿ ಚೇರರು, ಡಿ ಪಲ್ಲವರು. ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳಿದ ರಾಜವಂಶ ಯಾವುದು ಅಂದಾಗ ಶಾತವಾಹನರು. ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳಿದವರು ಯಾರು ಅಂತಂದರೆ ಅವರು ಶಾತವಾಹನರು. ನಂತರ 51ನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರದ ಯಾವ ಸ್ಥಳವಾಗಿತ್ತು? ಎ ನಾಸಿಕ್, ಬಿ ಕಾರ್ಲೆ, ಸಿ ಪ್ರತಿಷ್ಠಾನಪುರ ಈಗಿನ ಪೈಠಾಣ, ಡಿ ಅಮರಾವತಿ. ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಈಗಿನ ಪೈಠಾಣ ಅಂತ ಕರಿತೀವಿ. ಮಹಾರಾಷ್ಟ್ರದ ಯಾವ ಸ್ಥಳ ಆಗಿತ್ತು? ಶಾತವಾಹನರ ರಾಜಧಾನಿ ಪ್ರತಿಷ್ಠಾನಪುರ ಈಗಿನ ಪೈಠಾಣ. ನಂತರ ಗೌತಮಿಪುತ್ರ ಶಾತಕರ್ಣಿ ಯಾವ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು? ಎ ಗ್ರೀಕ್, ಪಾರ್ಥಿಯನ್, ಕುಶಾನ, ಬಿ ಶಕ, ಯೌವನ, ಪಲ್ಲವ, ಸಿ ಹೂಣ, ಕ್ಷತ್ರಪ, ಅಫ್ಘಾನ್, ಡಿ ಇಂದ್ರೋ ಗ್ರೀಕ್, ಪರ್ಷಿಯನ್, ರೋಮನ್. ಗೌತಮಿಪುತ್ರ ಶಾತಕರ್ಣಿ ಯಾವ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು ಅಂದಾಗ ಯಾವ ವಿದೇಶಿ ಮನೆತನಗಳನ್ನ ಸೋಲಿಸ್ತಾನೆ? ಶಕ, ಯೌವನ ಮತ್ತು ಪಲ್ಲವ. ಯೌವನ ಅಲ್ಲ, ಯವನ. ಶಕ, ಯವನ, ಪಲ್ಲವ. ಗೌತಮಿಪುತ್ರ ಶಾತಕರ್ಣಿ ಶಕ, ಯವನ, ಪಲ್ಲವ ವಿದೇಶಿ ರಾಜಮನೆತನಗಳನ್ನ ಸೋಲಿಸ್ತಾನೆ. ನಂತರ 53ನೇ ಪ್ರಶ್ನೆ, ಗೌತಮಿಪುತ್ರ ಶಾತಕರ್ಣಿಯು ಯಾರ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿದನು? ಎ ಯವನರ, ಬಿ ಪಲ್ಲವರ, ಸಿ ಶಕರ ನಹಪಾಣನ, ಡಿ ಕುಶಾನರ. ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಏನು ಮಾಡ್ತಾನೆ? ಮತ್ತೆ ಮರುಮುದ್ರಿಸ್ತಾನೆ. ಯಾರು? ಗೌತಮಿಪುತ್ರ ಶಾತಕರ್ಣಿ ತನ್ನ ಹೆಸರನ್ನು ಮರುಮುದ್ರಿಸ್ತಾನೆ. ನೆಕ್ಸ್ಟು 54ನೇ ಪ್ರಶ್ನೆ, ಗೌತಮಿಪುತ್ರ ಶಾತಕರ್ಣಿಯ ರಾಜ್ಯವು ಯಾವ ಪ್ರದೇಶದಲ್ಲಿ ವಿಸ್ತರಿಸಿತ್ತು? ಎ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಬಿ ಕೊಂಕಣ, ಸೌರಾಷ್ಟ್ರ, ಮಾಳ್ವಾ, ಬಿರಾರ್, ಸಿ ಬಂಗಾಳ, ಒಡಿಶಾ, ಬಿಹಾರ, ಡಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ. ಗೌತಮಿಪುತ್ರ ಶಾತಕರ್ಣಿಯ ರಾಜ್ಯ ಕೊಂಕಣ, ಸೌರಾಷ್ಟ್ರ, ಮಾಳ್ವಾ, ಬಿರಾರ್ ಇಲ್ಲಿ ಏನಾಗಿತ್ತು? ವಿಸ್ತರಿಸಿತ್ತು. ನಂತರ 55ನೇ ಪ್ರಶ್ನೆ, ತ್ರಿಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು? ನೋಡಿ, ತ್ರೈಸಮುದ್ರ ಅಥವಾ ತ್ರಿಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು? ಎ ಆಲ, ಬಿ ಸಿಮುಖ, ಸಿ ಗೌತಮಿಪುತ್ರ ಶಾತಕರ್ಣಿ, ಡಿ 2ನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ. ನೋಡಿ, ತ್ರಿಸಮುದ್ರ ತೋಯ ಪೀತವಾಹನ ಅಂತ ಗೌತಮಿಪುತ್ರ ಶಾತಕರ್ಣಿಗೆ ಕರಿತೀವಿ ನಾವು. ನಂತರ 56ನೇ ಪ್ರಶ್ನೆ, ತ್ರಿಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದಿನ ಅರ್ಥವೇನು? ಎ 3 ರಾಜವಂಶಗಳನ್ನು ಸೋಲಿಸಿದವನು, ಬಿ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು, ಸಿ 3 ಸಮುದ್ರಗಳ ಮೇಲೆ ನಿಯಂತ್ರಣ ಹೊಂದಿದ್ದವನು, ಡಿ 3 ದ್ವೀಪಗಳ ಆಡಳಿತಗಾರ. ನೋಡಿ, ತ್ರಿಸಮುದ್ರ ತೋಯ ಪೀತವಾಹನ ಎಂಬ ಬಿರುದಿನ ಅರ್ಥ ಏನು ಅಂತಂದರೆ 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಉಳ್ಳವನು ಅನ್ನೋದು ಅರ್ಥ ಬರುತ್ತೆ. ತ್ರಿಸಮುದ್ರ ತೋಯ ಪೀತವಾಹನ. 3 ಅಂದರೆ ಅಲ್ಲೇ ಗೊತ್ತಾಗುತ್ತೆ 3 ಸಮುದ್ರಗಳ ನೀರು ಕುಡಿದಂತಹ ಕುದುರೆಗಳನ್ನು ವಾಹನವಾಗಿ ಉಳ್ಳವನು.
ನಂತರ 56ನೇ ಪ್ರಶ್ನೆ, 56 ಆಯಿತು. 57ನೇ ಪ್ರಶ್ನೆ, ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ಎ ಬೌದ್ಧ ಧರ್ಮ, ಬಿ ಜೈನ ಧರ್ಮ, ಸಿ ವೈದಿಕ ಧರ್ಮ, ಡಿ ಶೈವ ಧರ್ಮ. ಸರಿಯಾದ ಉತ್ತರ ಸಿ ಆಗುತ್ತೆ. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನಮಾನವಿತ್ತು? ಎ ಯಾವುದೇ ಗೌರವದ ಸ್ಥಾನಮಾನವಿರಲಿಲ್ಲ, ಬಿ ಆಸ್ತಿಪಾಸ್ತಿ ಹೊಂದಲು ಅವಕಾಶವಿರಲಿಲ್ಲ, ಸಿ ಗೌರವದ ಸ್ಥಾನಮಾನವಿತ್ತು, ಆಸ್ತಿಪಾಸ್ತಿ ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನ ನೀಡುತ್ತಿದ್ದರು, ಡಿ ಧಾರ್ಮಿಕ ಕೇಂದ್ರಗಳಿಗೆ ಮಾತ್ರ ದಾನ ನೀಡುತ್ತಿದ್ದರು. ನೋಡಿ, ಶಾತವಾಹನರ ಆಳ್ವಿಕೆ ಕಾಲದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನಮಾನವಿತ್ತು ಅಂದರೆ ತುಂಬ ಗೌರವದ ಸ್ಥಾನಮಾನವಿತ್ತು, ಆಸ್ತಿಪಾಸ್ತಿ ಹೊಂದಿದ್ದು ಏನು ಮಾಡ್ತಾಯಿದ್ರು, ಧಾರ್ಮಿಕ ಕೇಂದ್ರಗಳಿಗೆ ತುಂಬ ಅಪಾರವಾದಂತಹ ದಾನವನ್ನು ಮಾಡ್ತಾಯಿದ್ರು. ನಂತರ 59ನೇ ಪ್ರಶ್ನೆ, ಪ್ರಾಕೃತ ಭಾಷೆಯು ಶಾತವಾಹನರ ಯಾವ ಭಾಷೆಯಾಗಿತ್ತು? ಎ ಸಾಹಿತ್ಯಿಕ ಭಾಷೆ, ಬಿ ಧಾರ್ಮಿಕ ಭಾಷೆ, ಸಿ ಆಡಳಿತ ಭಾಷೆ, ಡಿ ವ್ಯಾಪಾರ ಭಾಷೆ. ಪ್ರಾಕೃತ ಭಾಷೆ ಯಾವ ಭಾಷೆಯಾಗಿತ್ತು ಶಾತವಾಹನರ ಅಂತ ಅಂದರೆ ಆಡಳಿತದ ಭಾಷೆ ಆಗಿತ್ತು. ನಂತರ 60ನೇ ಪ್ರಶ್ನೆ, ಆಲ ಎಂಬ ರಾಜನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ ಕೃತಿ ಯಾವುದು? ಎ ಒಡ್ಡಕಥ, ಬಿ ಕಾತಂತ್ರ ವ್ಯಾಕರಣ, ಸಿ ಗಾಥಾ ಸಪ್ತಸತಿ, ಡಿ ಕವಿರಾಜ ಮಾರ್ಗ. ಆಲ ಎಂಬ ರಾಜನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ ಕೃತಿ ಯಾವುದು? ಸಿ ಗಾಥಾ ಸಪ್ತಸತಿ. ಇಲ್ಲಿವರೆಗೆ ನಾವು 60 ಪ್ರಶ್ನೋತ್ತರಗಳನ್ನು ನಾವು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳು ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ರಾಜವಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ನೀವು ನಮಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿವರೆಗೂ ಮಾಡಿದಂಥ ಕ್ವಶನ್ನಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.